ಕಿಚ್ಕಂದ್ರೆ ಲೈಟ್ ಹಾಕೋ, ಎಲೆಕ್ಟ್ರಿಸಿಟಿ ಆನ್ ಮಾಡು. ಮತ್ತೆ ಮನೇಲೂ ಅಡುಗೆನೂ ಆಟ ಸಾಮಾನಲ್ಲೇ ಚಿಕ್ಕ ಚಿಕ್ಕ ಪಾತ್ರೆಯಲ್ಲಿ ಮಾಡ್ತಾರೆ ನೋಡು. ನಾನು ಇದ್ರಲ್ಲೂ ಮಾಡ್ಬಿಡ್ತೀನಿ ಬೇಕಾದ್ರೆ. ಅಲ್ಲೇ ನಾವೀಗ ಕಡಲೆಕಾಯಿ ಪರ್ಸೆ ಕಡಲೆಕಾಯಿ ತಗೊಳಕ್ ಬರ್ತಾ ಇದೀನಿ ಅನ್ನಕ್ ಹೋಗಿ ಕಡಲೆಕಾಯಿ ಪರ್ಸೆ ತಗೊಳಕ್ ಬರ್ತಾ ಎಲ್ಲ ಎಡವಟ್ಟು ಕಾಮಿಡಿ ಪೀಸ್ ಅಲ್ಲ. ನಾನು ಕೊಡ್ಸು, ನೀನ್ ಚೆನ್ನಾಗಿದೆ ಅಂದ್ರೆ ಕೊಡ್ಸಿ. ಆ ಕಡೆಯಿಂದ ಕೊಡ್ಬೇಕಾದ್ರೆ ತಗೊಳ್ಳೋಣ. ಇದೆಲ್ಲ ಪುಂಗು, ಇದೆಲ್ಲ 100% ಪುಂಗು. ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೇದಾ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ಅದನ್ನ ಚಾಕ್ಲೇಟ್ ನುಂಗು ಪರವಾಗಿಲ್ಲ. ಯಾವ ಇವೆಲ್ಲ ಯಾಕೆ ಒಂದ್ ಲುಕ್ಗೆ ಅಷ್ಟೊಂದು ಟೆನ್ಷನ್. ಯಾಕೆ ಟೆನ್ಷನ್? ಮತ್ತೆ ಯಾಕೆ ಅಷ್ಟು ಟೆನ್ಷನ್? ಅದೇ ಹಿಂಗ್ ನೋಡ್ದಲ್ಲ ನೀ ಪೊಡ್ಮಾ ಶೀಟ್ ಬೆಲ್ಟ್ ಪೊಡು. ಶೀಟ್ ಬೆಲ್ಟ್ ಹಾಕಲ್ಲ, ರೆಸ್ಪಾನ್ಸಿಬಲ್. ಈಗ ನಾವು ಎಲ್ಲೋಗ್ತಾ ಇದೀವಿ? ನಾವು ಬಸವನಗುಡಿ ಕಡಲೆಕಾಯಿ ಪರ್ಸೆ. ಇದಕ್ಕೋಸ್ಕರ ಕಾಲೇಜು ಬಿಟ್ಟುಬಿಟ್ಟು ಬಾ ಅಂದ್ರು. ಬಟ್ ದೇವ್ರ ದಯ ಬಿಟ್ಟು ಬಾ ಅಂತ ಹೇಳಿಲ್ಲ, ಕಾಲೇಜ್ ಮುಗಿಸ್ಕೊಂಡ್ ಬಾ ಅಂದೆ. ನೀನ್ ಬಂದಿರೋ ನಿನ್ ತಪ್ಪು. ನಾನೇನ್ ಕೇಳಿದ್ರೆ ಹಿಂಗಿದೆ, ನಾವ್ HOD ಹತ್ರ ಮಾತಾಡ್ಸ್ತೀನಿ. ನಾನು ಹಿಂಗಿದೆ, ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಡು ಹೋಗಿ ನನ್ನೇ ನೀನೇ ನಾನು ಹಾಳು ಮಾಡಿ. ನಾನಾದ್ರೆ ಬಂಕ್ ಮಾಡಿಲ್ಲ ಗೈಸ್. ಏನಾಯ್ತು ಅಷ್ಟರಲ್ಲಿ ಕ್ಲಾಸಸ್ ಕ್ಯಾನ್ಸಲ್ ಆಯ್ತು. ಏನೋ ಲಕ್ಕಿಲಿ ಅವು ಹಂಗೆ ಸಿಕ್ಬಿಡ್ತು ರಜಾ. ಅದೇ ನಿನ್ ಲಕ್ಕು. ನೀನ್ ತಾನೇ ರಜಾ ಹಾಕ್ಸಿದ್, ಒಪ್ಕೊಂಡ್ಬಿಡು. ನಾಟಕಗಳು ಆಡ್ಬೇಡ. ಮನೆ ದೇವ್ರ ಮೇಲೆ ಆಣೆ, ನಿಮ್ ಚೀವಿ ಮೇಲೆ ಆಣೆ. ಚೀವಿ ಮೇಲೆ ಆಣೆ. ನಾನ್ ಬಂದ್ರೆ ಒಂದ್ ಲಾಗ್ ಮಾಡ್ಕೋಬೋದಲ್ಲ, ಬಾರೆ ಹೋಗೋಣ ಅಂತ ಕರ್ದೆ. ಸಡನ್ ಆಗಿ ಬತ್ತೀಯ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ನೀನ್ ಬರಲ್ಲ ಅಂತೀಯ ಅಂತ ಶಾಸ್ತ್ರ ಸುಮ್ನೆ ಉಪ್ಪಾಕಣ ಅಂತ ಕರ್ದಿ ನಾನು ಮರ್ಯಾದೆ ಕರ್ಕೊಂಡೆ ಬಂದೆ. ಏನಿಲ್ಲ, ನಿಜವಾಗ್ಲೂ ಕರ್ದೆ. ನೀನ್ ಎಲ್ಲಿ ಕರೆದ್ರು ಬರಲ್ಲ ಅಂತೀಯಲ್ಲ, ಅದಕ್ಕೆ ನಾನ್ ಕರೀತಿರ್ಲಿಲ್ಲ. ನೀನ್ ಬರಲ್ಲ ಅಂದ್ರೂ ನಾನ್ ಕರಿತೀನಿ, ಆದ್ರೂ ಕರ್ದೆ ನೋಡೋಣ ಅಂತ ಬಂದೆ. ಒರಿಜಿನಲ್ ಬ್ಲಾಗರ್ಸ್ ಇವ್ರು. ಸುಮ್ನೆ ನನ್ ಕ್ಯಾಮ್ರಾಮನ್ ಬ್ಲಾಗ್ ಮಾಡಕ್ ನನ್ನ ಕರೆದ್ರಂತೆ. ಕ್ಯಾಮ್ರಾ ನೀನ್ ಮುಸುರಿ ತೋರ್ಸಕ್ ನಾನ್ ಕ್ಯಾಮ್ರಾಮನ್ ಬೇಕಂತ ಕರ್ದಿದ್ದೆ ತಾನೆ. ಹೌದು, ಬರೀ ಡೌಗಳು ನಿಂದು. ನಿಂಗಿದೆ ಇರೋ, ನನ್ಗೊಂದ್ ಟೈಮ್ ಬರುತ್ತೆ, ತೋರಿಸ್ತೀನಿ ಅವ್ರು. ನೀನ್ ಓದಾದ ಹೆಚ್ಚ ನಾನ್ ಕೊಡ್ಸೋದು ಇನ್ನ ಬೇಜಾನ್ ಕೊಡ್ತೀನಿ. ನೀನ್ ಓದು, ಅದು ಅಳ್ತೈತೆ ನಿಂತ್ಕೊಳ್ಳಕ್ ನೀಟಾಗಿ. ಅದು ಏನ್ ಗಿಫ್ಟು? ಏನ್ ಬೇಕು ಇರೋ ಮಗುನ್ ತೋರ್ಸೋದೆ. ಎಷ್ಟ್ ಕಂಜೂಸ್ ನಮ್ಮತ್ತೆ. ಏನ್ ಬೇಕೋ ಕೇಳ್ಬೇಕಂತ ಓನ್ಲಿ 100 ರೂಪೀಸ್. ಹೌದಮ್ಮ, ಎಲ್ಲ ಸಿಗದೆ 100 ರೂಪೀಸ್. ನಡಿ ಬಳೆ ನೋಡು. ನಂಗೆ ಗೋಲ್ಡ್ ಅಂತೂ ಕೊಡ್ಸ್ತೀನ ಇಲ್ಲ? ನೀನ್ ಕೊಡಿಸ್ತೀಯ, ನಾನ್ ಹಾಕೋತೀನಿ. ನೀನ್ ಕೊಡ್ಸ, ನಾನ್ ನಿನ್ ಮಗು ಮಾಡ್ತೀನಿ ಅಂತಿರೋದು. ಇವತ್ತು ಆಂಟಿನ್ ಮಾಡ್ತೀನಿ ಅಂತಲ್ಲ ಕೊಡ್ಸಿದ್ಯಾ? ಪಿ ಬಲೂನ್ ಎಲ್ಲ ಮಕ್ಳಿಗೆ ಬೇಕಾಗಿರೋದೆ. ಟಾಸ್ಕ್ ಅದು. ನೀನ್ ಅದನ್ನ ಹಾಕೊಂಡು ಆಯ್ತು ಓದ್ ತೋರ್ಸದ್ನಲ್ಲ ಅವಾಗ್ಲೇ. ಇನ್ನ ಬೇಜಾನಿದೆ. ಪಿ ಮಾತ್ರ ಮಕ್ಳು ಓದೋದಲ್ಲ, ಇನ್ನ ಬೇಜಾನಿದೆ. ಏನ್ ಬಲೂನ್ ತಗೊಂಡ್ ಟಿಕೆಟ್ ಎಲ್ಲ ಹಾಕೊಂಡ್ಬಿಡ್ಬೇಕು. ಹಂಗ್ ಮಾಡ್ತೀನಿ ನಡಿ. ಕೊಡ್ಸು, ನೀನ್ ಚೆನ್ನಾಗಿದೆ ಅಂದ್ರೆ ಕೊಡ್ಸಿ. ಆ ಕಡೆಯಿಂದ ಕೊಡ್ಬೇಕಾದ್ರೆ ತಗೊಳ್ಳೋಣ. ಇದೆಲ್ಲ ಪುಂಗು, ಇದೆಲ್ಲ 100% ಪುಂಗು. ನಿಜ, ನೀನ್ ಬೇಕಾ ಹೇಳಿ ನಾನು ಕೊಡಿಸ್ತೀನಿ. ಈಗ ಕಮೆಂಟ್ ಮಾಡ್ಲಿ ಬಿಡು ಅವ್ರ. ನೀನ್ ಕೊಡ್ಸ್ದಾಗ ನಾನು ಅದನ್ನ ಅವ್ರಿಗೆ ಹೇಳ್ದಾಗ ಹೇಳಿದ್ಮೇಲೆ ಕೊಡಿಸ್ಲೇಬೇಕು. ನೋಡೋಣ. ಬಲೂನ್ ಐತೆ. ಕನ್ನಡಕ ಇಲ್ವಾ? ಕನ್ನಡಕ ಇಲ್ಲ. ಅವಳು ಹೇಳಿ ಕನ್ನಡಕ ಮುಂದೆ ಲೈಟ್. ನಿನಗಿದೆ. ನೀನ್ ಇವತ್ತು ಪಕ್ಕ ಜೋಕರ್ ಜೋಕರ್ ಮಾಡ್ತೀಯ. ಒಳ್ಳೆ ಚೆನ್ನಾಗಿ ಬಂದಿರೋದು ಜಾತ್ರೆ ಮಾಡೋದು. ಅದಕ್ಕೆ ಜಾತ್ರೆ ಮಾಡೋದು ಕರ್ಕೊಂಡೋಗೋದು ನನಗೆ. ನಡಿನಾ? ಬಂದಿದ್ದೀವಿ ಜಾತ್ರೆ ಮಾಡೋದ್ರಲ್ಲಿ. ನೋಡು, ಈಗ ಬರೀ 4 ಜನ ನೋಡ್ತವ್ರೆ, ಒಳಗಡೆ 40 ಜನ ನೋಡ್ತಾರೆ. 100 ಜನ ನೋಡ್ಲಿ ಬಿಡೆ. ಮೀನಾಕ್ಷಿ
ಮತ್ತೆ ಮನೇಲೂ ಅಡುಗೆನೂ ಆಟ ಸಾಮಾನಲ್ಲೇ ಚಿಕ್ಕ ಚಿಕ್ಕ ಪಾತ್ರೆಯಲ್ಲಿ ಮಾಡ್ತಾರೆ ನೋಡು. ಇದ್ರಲ್ಲೂ ಮಾಡ್ಬಿಡ್ತೀನಿ ಬೇಕಾದ್ರೆ, ಅಲ್ಲ ಐತ್ ನೋಡು ಅದ್ರಲ್ಲೂ ಅದು ನಾವು ಅಷ್ಟು ಹಾಲು ಕಾಯಿಸೋ ಪಾತ್ರ ಮುದ್ದೆ ಮಾಡೋ ಲೆಜೆಂಡ್ ಇವರು. ಯಪ್ಪ ನೋಡ್ಬೇಕಾ ಚಿಕ್ಕ ಚಿಕ್ಕ ಪಾತ್ರೆ ಅದು ತುಂಬಾ ಓವರ್ ಆಗೈತು. ಇದೇ ಐತೆ ಪಾಯಸ ಮಾಡು ಅಂತೇಳಿ ಇದ್ರಲ್ಲಿ ಹಾಲು ಕಾಯಿಸ್ಬೋದು. ಪಾಯಸ ಮಾಡ್ಬಿಟ್ಟು ಒಂದ್ ಸ್ಪೂನ್ಗೆ ಎರ್ಚ್ಬಿಡು ಬಾಯಿಗೆ. ಕುಡಿಯಂಗೆ ಇಲ್ಲ ನಾವು ಅದನ್ನ. ಓಪನ್ ಗಂಗಂ ಸ್ಟಾರ್. ಹೇಗಿದ್ದೀವಿ? ಜೇನ ನದಿ. ಶಾಪಿಂಗ್ ಬಿಸಿ. ನೀನ್ ಇನ್ನ ಬೇಜಾನ್ ತಗೋಬೇಕು ಮಕ್ಳ ಐಟಮ್. ಇನ್ನ ಏನು ತಗೊಂಡಿದ್ದಾಯ್ತು ನಂದೆಲ್ಲ. ಏನಿಲ್ಲ, ನಾನು ಇನ್ನ ಕೊಡ್ಸಿದೀನಿ. ಕೊಡ್ಸಿದೀಯ, ಇದು ಕೊಡ್ಸಿದೀಯ. ಪಿಪಿ ಏನ್ ಕೊಡ್ಸ? ಹೌದಲ್ಲ, ಬಲೂನ್ ಬಲೂನ್. ನಮ್ಮ ಅತ್ತೆದೊಂದು ಬಯಕೆ, ಚಿಕ್ಕ ಮಕ್ಳದ್ ಬಯಕೆ. ಕೆಟ್ಟದಾಗ ವಾರಂಟಿ ಮಾಡ್ತೀನಿ ಅಂತ ಬೈದಿದ್ಯಲ್ಲ, ಅದಕ್ಕೆ ಈ ಸರಿ ನಿನ್ಗೆ ಕೆಟ್ಟದಾಗ ವಾರಂಟಿ ನಾನು ಹಾಕಿದೀನಿ. ಅದಕ್ಕೆ ಚೆನ್ನಾಗಿರೋರ್ಗು ಫಿಕ್ಸು 5 days ಇರುತ್ತಂತೆ. ನಾಳೆ ಬೆಳಿಗ್ಗೆ ಅದಿರ್ಲಿ ಚಾಲೆಂಜ್ ಇದು ಅಲ್ವಾ? ನನಗೂ ಗೊತ್ತಿಲ್ಲ, ಹೊಸ ಅನುಭವ. ಅದಕ್ಕೆ ನೀವು ಇಷ್ಟು ಟೆನ್ಷನ್ ಅಂದ್ರೆ ಅಲರ್ಜಿ ಆಗ್ಬಿಟ್ರೆ ಆಗ್ತಾ ಇರೋದು ಎಡಗೈಗೆ. ಅಲರ್ಜಿ ತಿಂತ ಯಾಕೆ? ನೀವು ಊಟ ಮಾಡೋದು ಬಲಗೈಯಲ್ಲಿ. ಟೆನ್ಷನ್ ಬೇಡ, ಎಂಜಾಯ್. ಮತ್ತೆ ನೋಡಿ ಮಶ್ರೂಮ್ ಇರ್ತಾರೆ. ಮಶ್ರೂಮ್ ಹಿಂಗಿದೆ. ಆಯ್ತು, ಜಾಸ್ತಿ ಶೋಕಿ ಮಾಡಬೇಡ. ಶಾಕಿ ಮಶ್ರೂಮ್. ಆಯ್ತಾಯ್ತು, ಅದು ಆರಲ್ಲ ಮಾಡಲ್ಲ, ಬಲವಂತವಾಗಿ ಆರಿಸ್ಬೇಡ. ಹೇಗನ್ಸ್ತಿದೆ? ಅದು ಬಿಡ್ರಿ, ಈಗ ಇಷ್ಟು ಚೆನ್ನಾಗಿ ಮಧ್ಯ ಇದ್ದೀರಾ, ಚಂದ್ರ ಬ್ಯಾಟ್ರಿ. ನೀನು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅವಾಗಿಂದ. ಓಕೆ, ಮಾತಲ್ಲಿ ವರ್ಣಿಸಿ ಮೂಕಿ ಚಿತ್ರ ಮಾಡ್ಬೇಡ. ಇದು ಅಮೀವಾಗ್ತಾರಲ್ಲ, ಮಾತೇ ಬರ್ತಿಲ್ಲ. ಮಾತೇ ಇಲ್ಲ. ಹೀಗೆ ಈ ಕಿರೀಟ ಕೊಟ್ಟಿ ಇದು ನಾನು ಇಲ್ಲಿಗೆ ಫಸ್ಟ್ ಕೈ ಇಟ್ಬಿಟ್ಟು ಜಿಗಿ ಜಿಗಿ ಆಗ್ಬೇಕು. ಡಿಚ್ಚಿಕ್ ಇದೊಂದು ಸಾಂಗ್ ಆಗ್ತಾಗಲ್ಲ. ಪ್ರೀತಿ ಎಲ್ಲಿ ನೋಡ್ಕೊಂಡು ಗೇಟ್ ಒಳಗೆ ಹೊರಟೋಗ್ಬೇಕಂತ. ಹಿಂಗೆ ಒಂದೇ ಡಿಶಮ್ ಮಕ್ಕ ಮುಸ್ತಿ ಏನಿಲ್ಲ. ಅವ್ವಾರಿಯೋ ನಿನ್ನ ಕೈ ಕಾಲ್ಗೆ ನೀನೇ ಜವಾಬ್ದಾರಿ, ನನ್ನ ಮೈಕಿಗೂ ನೀನೇ ಜವಾಬ್ದಾರಿ. ಅದಕ್ಕೆ ಜೋಪಾನ ನೋಡ್ಕೊಂಡು ನೀನು ಚೆಲ್ಲು ಬ್ಯಾಟ್ರಿ ನೋಡು, ಫ್ಯಾನ್ಸ್ ಅಲ್ಲ. ಈಗ ನನಗೆ ನೋವಾಗ್ತಿರೋದು ಏನಂದ್ರೆ ನೋವಿದೆ, ಆಕ್ರೋಶ ಇದೆ, ಒಳಗಡೆ ದುಃಖ ಇದೆ. ಪಕ್ಕದಲ್ಲ ಸೀಟ್ ಬಂತಾನೆ ಇಲ್ಲ. ಆಂಟಿ ನಾನೇ ಅಲ್ವಾ ಫಸ್ಟ್ ಕಾಣೋದು, ಆಮೇಲೆ ಕಾಣ್ತೀಯ. ಬೇಡ, ಅದಕ್ಕೆ ಆಂಟಿ ಅಂತಾರೆ. ಇಲ್ಲ, ಯಾರು ಮಾತಾಡ್ಸಿಲ್ಲ ಅಂತ ಇಲ್ಲ, ಮಾತಾಡ್ಸಿದ್ರು. ಬಟ್ ಈ ತುಂಬಾ ಜನ ಬಂದಿರಲ್ಲ. ನಾನು ಇಲ್ಲೇ ಇದೀನಿ, ನನ್ನೇ ಅಕ್ಕ ಅವ್ರನ್ನ ಕರೀರಿ ಅಂದ್ಬಿಟ್ಟು ಕರ್ಸಿಸ್ಕೊಂಡು ಆಂಟಿ. ಉರಿತಾ ಇದೆಯಾ? ತುಂಬಾ ಉರಿತಾ ಇದೆಯಾ? ನೋವಿದೆ, ದುಃಖ ಇದೆ. ಆಯ್ತು ಬಿಡಿ, ಏನು ಉರಿಯೋದಕ್ಕೆ ಏನು ಕೊಡ್ಸೋಣ ಹೇಳ್ರಿ, ಕೊಡಿಸ್ತೀನಿ. ನಿನಗಿದೆ, ಅವ್ರು ಏನಾದ್ರು ಮಾಡಿ ನಿನಗಿದೆ. ಅದೇ ಹೇಳೋದು, ನಿಮ್ಗೆ ನನಗೆ ತಣ್ಣಗಾಗಕ್ಕೆ, ನೀನೇ ಪಾನು ದ್ವೇಷ ತೀರ್ಸ್ಕೊಳಕ್ಕೆ. ನಿಮ್ಗೆ ತಣ್ಣಗಾಗ್ಬೇಕಂದ್ರೆ ಏನೇನ್ ಮಾಡ್ಬೇಕು ಹೇಳಿ, ನಾವು ಖಂಡಿತ ಅಲ್ಲ, ನನ್ನ ಬ್ಲಾಗಲ್ಲಿ, ನನ್ನ ರೀಲಲ್ಲಿ ನನ್ನೇ ಬೆಸಿಟಾಗಿ ಸುತ್ತಿ ಸೈಡ್ಗೆ ಎಸ್ಬಿಟ್ಟು ಏನು ಕಟ್ ಮಾಡ್ತೀನಿ. ಹಾಕು ಅದೇ ನಿನ್ ಡಮ್ಮಿ ಬಾ. ತಗೋ. ನಾವೀಗ ಕಡಲೆಕಾಯಿ ಪರ್ಸೆ ಕಡಲೆಕಾಯಿ ತಗೊಳಕ್ ಬರ್ತಾ ಇದೀನಿ ಅನ್ನಕ್ ಹೋಗಿ ಕಡಲೆಕಾಯಿ ಪರ್ಸೆ ತಗೊಳಕ್ ಬರ್ದು ಎಲ್ಲ ಎಡವಟ್ಟು ನನಗೆ ಇನ್ನೊಂದು ಅಜೀಬ್ ಏನಾಗೋಯ್ತು ಗೊತ್ತಾ ಗೈಸ್? ಪಾಪ ಅಲ್ಲಿ ಆಟ ಆಡ್ಬೇಕಾದ್ರೆ ಹುಡುಗಿ ಬಂದು ನಾವು ಇನ್ನೇನು ನಮ್ಮನ್ನು ಮಾತಾಡ್ಸಿದ್ರು. ಅವರು ಫೋಟೋ ಅಂದ್ರು ಸೆಂಟ್ರಲ್ಲಿ. ನಾನು ಇಲ್ಲಿ ಫ್ಲೋ ಅಲ್ಲಿ ಮಾತಾಡ್ತಿರೋ ಟೆನ್ಷನ್ಗೆ ನಿನ್ ಫ್ಯಾನ್ ಇರ್ಲಿ, ನಾನೊಂದು ಎಡವಟ್ ಮಾಡಿದೆ ಕೇಳ್ಸ್ಕೊ. ಇಲ್ಲಿ ಇರ್ಕೊ ಮೈಕೋ. ಏನಾಯ್ತು ಗೊತ್ತಾ? ಅಂಕಲ್ ಟೆನ್ಷನ್. ಇಲ್ಲಿ ನಿಂತ್ಕೋ. ಈಗ ನಾನೊಂದು ವಿಚಾರ ಹೇಳ್ಬೇಕು, ಮಾತಾಡೋಕ್ಕೆ ಆಗ್ತಿಲ್ಲ. ಏನೈತೆ ಗೊತ್ತಾ? ನಾನು ಆಟ ಆಡ್ತಿದ್ದೆ ಗೊತ್ತಾ, ಮಾತಾಡ್ತಿದ್ದೆ ಕ್ಯಾಮ್ರಾ ಮುಂದೆನಾ. ಸಡನ್ ಆಗಿ ಒಂದು ಹುಡುಗಿ ಬಂದು ಹಾಯ್ ಒಂದು ಖುಷಿ ಆಯ್ತು, ಥ್ಯಾಂಕ್ ಯು ಅಂದೆ. ಆಮೇಲೆ ಫೋಟೋ ಒಂದು ಅವ್ರು ಕಾಣಿಸ್ತಿದಾರಾ? ಈಗ ಕಾಣಿಸ್ತಿದ್ದಾರೆ, ನಾನು ಮಾತ್ರ ಕಾಣಿಸ್ಬೇಕು. ಅದಕ್ಕೆ ಹಿಂಗೆ
ನೋಡು ಎಷ್ಟು ಕನ್ಸರ್ನ್ ಜನಕ್ಕೆ. ನಮ್ಮ ಕ್ಯಾಮ್ರಾ ಬಂದು ಕರೆಕ್ಟ್ ಮಾಡ್ಬಿಟ್ಟು ಹಾಕ್ತವ್ರೆ. ಅಲ್ಲೂ ಆಂಟಿಗೆ ಫ್ರೇಮ್ ಸಿಗಬೇಕು. ಸೊ ಬಂದು ಫೋಟೋ ಅಂದರು. ಏಯ್ ಓವರ್ ಆ್ಯಕ್ಟಿಂಗ್, ಸರಿ ಮಾಡು. ಕನ್ನಡ ರಕ್ತ. ಓಕೆ ಫೋಟೋ ಅಂದರು. ನನಗೆ ಶೋರ್ ಅನ್ನಕ್ಕೆ ಬಾಯಿ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಸೋ ಸೋ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ ಅಂತ ತಿಕ್ಕಿ ಹಿಡಿಯುತ್ತೆ. ಟೆನ್ಷನ್ ಶೋರ್ ಬರ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಕಡ್ಲೆಕಾಯಿ ತಗೊಳಕ್ಕೆ ಅಂತ ಹೇಳ ಕಡ್ಲೆಕಾಯಿ ಪರ್ಷೆ ತಗೊಳಕ್ ಬಂದಿದ್ದೀನಿ. ಕಲರ್ ಕಲರ್ ಹೇಳ್ಬಿಟ್ಟು ನಿನ್ನ ಮಶ್ರೂಮ್ ಹೇರ್ ಸ್ಟೈಲ್ಗೆ. ಫೈನಲಿ ನಮ್ಮತ್ತೆ, ಮಗುವಾದ ನಮ್ಮತ್ತೆಗೆ ಏನೇನು ಐಟಮ್ಸ್ ತಗೊಂಡ್ವಿ ಅಂತ ಈಗ ನಾನು ತೋರಿಸ್ತೀನಿ ನಿಮಗೆ. ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು. ಇದು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಮ್ಯೂಸಿಕ್ ಯಾರೇ ಆಗಿಲ್ಲ ನೋಡಿ. ಯಾಕೆ ಹೋಗಿದ್ಯಾ? ಈಗ ಆಡು ಅಲ್ಲಿ ಇಲ್ಲ ನಿಮ್ಮ ಮಮ್ಮಿ ಅಲ್ಲಿ ರೋಡಲ್ಲೆಲ್ಲ ಈಗ ಆಡ್ಕೊಂಡ್ ಗೊತ್ತಾ, ಕಿತ್ಕೊಂಡು ಡಿಚ್ಚಿಗೆ ಫುಲ್ಲು ಜಿಗಿ ಜಿಗಿ. ಇದರಲ್ಲಿ ಈಗ ನಿಮ್ಮ ಮಮ್ಮಿ ಈ ಕೋತಿ ಅವತಾರದಿಂದ ಒಂದು ದೇವತೆ ಆಗೋಯ್ತಾರೆ. ಜಸ್ಟ್ 2 minutes. ಕಾಮಿಡಿ ಪೀಸ್ ಅಲ್ಲ ನಾನು. ಇದ್ ನಾಲ್ಕಣ್ಣಲ್ಲೆಲ್ಲ ಫುಲ್ಲು ದೇವ್ರು ಅದಂಗೆ. ಅಲ್ಲಿ ಪಾಪ ಯಾರು ಅತ್ತೆ ನೋಡಿ, ನಮ್ಮ ಅತ್ತೆ ನೋಡಿದ ಖುಷಿಗೆ ನಿಮ್ ಕಾಮಿಡಿ ಸೂಪರ್. ಮತ್ತೆ ಇದು ಹಾಕೊಂಡು ಇಲ್ಲಿ ನಾವೀಗ ಪರ್ಚೇಸ್ ಮಾಡಿರೋ ಐಟಮ್ ತುಂಬ ಏನಿಲ್ಲ. ಇದು ನನಗೆ ಈ ಥರ ಸ್ಟೋನ್ ವರ್ಕ್ ಇರೋ ಇಯರಿಂಗ್ಸ್ ಇಷ್ಟ. ಆದರೆ ನಮ್ಮ ಅತ್ತೆಗೆ ಇಷ್ಟನೇ ಇಲ್ಲ. ನಮ್ಮ ಅತ್ತೆ ಈ ಗ್ಯಾಪಲ್ಲಿ ಇಳಿಸ್ತವ್ರೆ. ಹತ್ಕೊಂತ ಇದ್ದೀನಿ. ಏನು ಮರ್ಗೊಳೋದು ಬೇಡವಾ ನಾವು? ಭಯಂಕರ ಕಾಲ್ ನೋವು. ನಮ್ಮ ಕಾಲು ಕೈ ಎಲ್ಲಿದೆ ಅಂತ ನಾವೇ ಹುಡುಕೋಬೇಕಿತ್ತು. ಅಷ್ಟ ಆ ತರ ನೋವು ಬಂದ್ಬಿಟ್ಟಿತ್ತು. ಆದ್ರೂ ಆ ಜನದಲ್ಲಿ ಹೆಂಗ ನುಕ್ಕೊಂಡ್ ಬಂದ್ಬಿಟ್ಟು ಪಾಪ ಎಲ್ಲಿ ಕುತ್ಕೊಳಕ್ಕೂ ನಿಂತ್ಕೊಳಕ್ಕೂ ಜಾಗ ಇಲ್ಲ. ಕುತ್ಕೊಳ್ಳೋದ ನಿಲ್ಲಕ್ಕೆ ಜಾಗ ಇಲ್ಲ. ಕುತ್ಕೊಳ್ಳೋಕೆಲ್ಲ ಕೇಳಕ್ಕೆ ಹೋಗ್ಬಾರ್ದು. ನಿಲ್ಲಕ್ಕೇನೆ ಪೊಲೀಸ್ ಅವರಲ್ಲಿ ನಿಲ್ಸೇ ಕೊಡ್ಸಲ್ಲ, ಅಷ್ಟು ಜನ ಅಲ್ಲಿ. ಇದೊಂದು, ಆಮೇಲೆ ಇದೊಂದು ಬ್ರೇಸ್ಲೆಟ್ ತೊಗೊಂಡೆ, ಚೆನ್ನಾಗಿದೆ. ಇದು 3 ಕಲರ, ರೆಡ್, ಗ್ರೀನ್, ಯೆಲ್ಲೋ. ಎಲ್ಲ ಡೆಟ್ಟಿ ಫೆಲ್ಲೋ. ಸೇಮ್ ಟು ಯು. ನೀನು ಎಲ್ಲೋ ಅಲ್ಲ, ಏನೋ ಒಂಥರ ಗ್ರೀನ್ ಇದು. ಓಕೆ ಇದು, ಆಮೇಲೆ ಬುಲು ಹಾಕೊಂಡ ನೋಡಿ. ನೀನು ಇದಕ್ಕೆ ಹೇಳು, ನೀನು ಇದಕ್ಕೆ ಹೇಳಿ. ಈಗ ಅದಕ್ಕೆ ಎಲ್ಲ 35 ಬ್ಲೂ. ಅದಕ್ಕೆ ಹೇಳಕ್ ಬರಲ್ಲ, ಅಷ್ಟೇ ಟ್ಯಾಲೆಂಟ್. ನೀನು ಹೇಳು. ಬ್ಲೂ ಎಲ್ಲ 35, ರೆಡ್ ಗೋ ಟು ಬೆಡ್, ಸುಸ್ತು ಅಂತ ಬೆಡ್. ಆಮೇಲೆ ಗ್ರೀನ್ ಸಾರು ಅಂತ. ಶಟ್ ಅಪ್, ನೆನ್ಸ್ಕೊಂತ ಇದೀನಿ. ಗ್ರೀನ್ ಬಾತ್ರೂಮ್ ಕ್ಲೀನ್. ತಗೋ ನಿನ್ಗಿದು ಬ್ಲೂಗಿಲ್ಲ ಅನ್ಸುತ್ತೆ. ಅದಾದ್ಮೇಲೆ ಇದೆಲ್ಲ ಐಟಮ್ಸ್ ನೀವು ನೋಡಿದ್ರಿ, ಕಿವಿಗೆ ಹಾಕೊಳ್ಳೋದು. ಆಮೇಲೆ ಇದೊಂದು ಬ್ಯಾಗ್, ಇದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ನಾನು ತಗೊಂಡಿರೋದ್ರಲ್ಲೇ. ವರ್ತ್ಗಿಂತ ಜಾಸ್ತಿ ಕಾಸು ಕೊಟ್ಬಿಟ್ವಿ. ನಾನು ಬೇಡ ಅಂದ್ರೆ ಕೇಳ್ಬೇಕಲ್ಲ, ನೀನು ತಗೊಳ್ಳೋಣ ಅಂತ ತಗೊಂಡೆ. ಇದು ಗೋಣಿಚೀಲ ಇದ್ದಂಗೆ ಅದೇ ಥರನೇ, ಬಟ್ ಚೆನ್ನಾಗಿದೆ ಅಂದ್ಬಿಟ್ಟು ತಗೊಂಡೆ. ಬಟ್ ಏನು ಜಾಸ್ತಿ ಕೊಟ್ವಿ? ಎಷ್ಟು ಕೊಟ್ವಿ? 250. 350 ಹೇಳ್ದವನು, ನೀನು 250 ಕೇಳುವ. ಇದೊಂದೇ ಸ್ವಲ್ಪ ವರ್ತ್ಲೆಸ್, ಇನ್ನೆಲ್ಲ ಓಕೆ. ಇನ್ನೆಲ್ಲ ವಾಟರ್ ಬಾಟ್ಲು ತೋರಿಸಿ. ಇದು ಬಿಸಿ ನೀರು ತಡ್ಕೊಳತ್ತಂತೆ. ಯಾವ ತಣ್ಣೀರೇ ತಡ್ಕೊಳಲ್ಲ ಬಾಟ್ಲಿ, ನನ್ಗೆ ಅನುಮಾನ. ಆಮೇಲೆ ಇದೊಂದು ವಾಟರ್ ಬಾಟ್ಲ್, ಇದು ಅವ್ರದ್ದು, ನಮ್ದಲ್ಲ, ಅವ್ರದ್ದು. ನಂದು ಕೀಚ್ಕೊಳ್ಳೋದು. ಆಮೇಲೆ ಇದಕ್ಕೆ ಅದ್ಭುತವಾದ ವಸ್ತು, ನೀವು ಕೂಡ ಇದನ್ನ ಎಲ್ಲೂ ತಗೊಳೋದಕ್ಕಾಗಲ್ಲ. ಕಿಡ್ನಾಪರ್ಸು ಕತ್ತಿ ಇಟ್ಕೊಳತ್ತಾರೆ, ಇವ್ರ ಪರ್ಸಲ್ಲಿ ಇಟ್ಕೊಳಕ್ಕೆ ತಗೊಂಡಿದ್ದಾರೆ. ಆದ್ರೂ ಕಿಚ್ಕೊಂಡಿಲ್ಲ. ನಮ್ದು ಏರು ತುಂಬಾ ಪುಟ್ಟವಾಗಿದೆ. ಆಚೆ ಹೋದ್ರೆ ಸಾಕು ಅಂಟ್ಕೊಂಡ್ಬಿಡುತ್ತೆ. ಅದು ಚಿಕ್ಕ. ಇದನ್ನ ತೋರಿಸಿಲ್ಲ, ಕುಡಿಲಿ. ಇದು ನಾಳೆ ಬೆಳಗ್ಗೆಗೆ ಇರಲ್ಲ ನೋಡಿ. ಆಲೆ ಅವಳು ಎಷ್ಟು ದಿನ ಹೇಳಿದ್ರು 1 ವಾರ ಇರುತ್ತೆ ಅಂತನಾ? 1 ವಾರ ಇರಲ್ಲ. ನನ್ನ ಫ್ರೆಂಡ್ ಬೆಳಗ್ಗೆ ಹಾಕ್ಸ್ಕೊಂಡ್ ಬಂದಿದ್ರು ನಿನ್ನೆ. ಹೌದಾ? ಅವರೇ ತೋರಿಸ್ತಾ ಇದ್ರು 3 ದಿನ ಇರುತ್ತೆ ಅಂದ್ರು. 3 ಅವರ್ ಇರ್ಲಿಲ್ಲ. ನಾನು ಪಾತ್ರೆ ತೊಳಿತೀನಿ, ಇವಾಗ ಹೊಂಟೈತೆ ನೋಡಿ, ಹೋಗ್ಬಿಡುತ್ತೆ. ಸೊ ಎಲ್ಲ ಒಂದು ಖುಷಿಗೆ ಅಷ್ಟೇ. ನಾನಂತೂ ಫಸ್ಟ್ ಟೈಮ್ ಇದು ಕಡಲೆಕಾಯಿ ಪರ್ಷೆಗೆ ಹೋಗಿದ್ದು. ಸೊ ಬ್ಯಾಕ್ಗ್ರೌಂಡಲ್ಲಿ ಏನಾದ್ರು ಮ್ಯೂಸಿಕ್ ಬಂದರೆ ಏನು ಅನ್ಕೊಂಬೇಡಿ, ಹೊಟ್ಟೆಗೆ ಹಾಕೊಳ್ಳಿ. ಯಾಕಂದರೆ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಕೆಲಸ ಮಾಡೋದ್ರ ಜೊತೆಗೆ ಮೂವಿ ಕೂಡ ನೋಡ್ತಾ ಇದ್ದಾರೆ. ಕಾಂತಾರ ಮೂವಿ ನೋಡ್ತಿದ್ದಾರೆ ನಮ್ಮ ಮಗ ಅವರು.
ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೇಳಿ ಸಾಕಾಯ್ತು, ಹಂಗೆ ಸೌಂಡ್ ಕೊಟ್ಕೊಂಡವ್ರೆ, ಏನ್ ಮಾಡೋದು. ಅಷ್ಟೇ. ಯಾರಾದರೂ ಒಬ್ರು ಹಿಂಗೆ ಹೇಳ್ದೇ ಇರೋ ಮಾತು ಕೇಳದೇ ಇರೋ ಮಕ್ಳು ಇರ್ತಾರಲ್ಲ ಮನೇಲೊಬ್ರು, ಆ ಕ್ಯಾಟಗರಿ. ಸೊ ಇಲ್ಲಿಗೆ ನಮ್ಮ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ನಮ್ಮ ಕಡಲೆಕಾಯಿ ಪರಿಷೆ ಸಾತ್ವಿಕ ಕಡಲೆಕಾಯಿ ತಂದೀವಿ, ಅದೊಂದು ತೋರಿಸಿಲ್ಲ ನೋಡಿ, ಅದೊಂದು ತೋರಿಸ್ಲಿಲ್ಲ ನಾನು. ಸೊ ಇಲ್ಲಿಗೆ ಇದು ನಮ್ಮ ಕಡಲೆಕಾಯಿ ಪರಿಷೆ ಶಾಪಿಂಗ್ ವ್ಲಾಗ್ ಆಗಿದೆ. ಟೈಮ್ ಆಗಿದೆ, 10 ಗಂಟೆ ಆಗಿದೆ, ಕಾಲು ನೋಯ್ತಿದೆ, ಒಳಗಡೆ ಹೊಟ್ಟೆ ಅಳ್ತಿದೆ, ಊಟ ಮಾಡಬೇಕು. ಸೊ ಇಲ್ಲಿಗೇ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸುಮಾರು ಜನ ಸಿಕ್ಕಿ ಮಾತಾಡ್ಸಿದ್ರು, ತುಂಬ ಅಂದರೆ ತುಂಬ ಜನ ಮಾತಾಡ್ಸಿದ್ರು, ಅದೊಂದು ಭಯಂಕರ ಖುಷಿ ಇದೆ. ಎಲ್ಲರೂ ಇಲ್ಲಾಂದ್ರೆ ಒಂದು 50 ಜನ ಮಾತಾಡ್ಸಿದ್ರು, ಒಂದು 100 ಜನ ನೋಡಿದ್ರು, ಒಂದು 50 ಜನ ಮಾತಾಡ್ಸಿದ್ರು. ಪಾಪ ಎಲ್ಲರಿಗೂ ಮಾತಾಡ್ಸಕ್ಕಾಗೋದಿಲ್ಲ, ತುಂಬಾ ಜನ. ಅದು ದೂರ ನಿಂತ್ಕೊಂಡು ನಮ್ಗೆ ಹಾಯದಕ್ಕೆ ನಮ್ಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ಅಟ್ಲೀಸ್ಟ್ ನಾವೀಗೇನೋ ಒಂದು ಕೆಲಸ ಮಾಡ್ತಾ ಇದ್ದೀವಪ್ಪ, ಅದಕ್ಕೊಂದು ಸಾರ್ಥಕತೆ ಅನ್ನೋ ಥರ ಖುಷಿ. ನಮ್ಮನ್ನ ಗುರುತಿಸಿ ನಾವು ಸುಮ್ಮನೆ ಕಾಮಿಡಿಗೆ ಮಾಡ್ತೀವ, ಸೀರಿಯಸ್ ಆಗೇ ಮಾಡ್ತೀವ, ಅದನ್ನೆಲ್ಲ ಅವರು ಒಂದು ಏನು ಹೇಳ್ತಾರೆ ಅದಕ್ಕೆ ನಂಗೆ ಗೊತ್ತಾಗಲ್ಲ, ಅದನ್ನು ಖುಷಿ ಪಟ್ಕೊಂಡು ನಮ್ಮನ್ನು ಗುರುತಿಸ್ತಾರಲ್ವಾ, ಅದಕ್ಕೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಟಾಟಾ, ಬಾಯ್. ಸೊ ಒಂದು ವೇಳೆ ನಿಮಗೆ ಯಾರಿಗಾದ್ರೂ ನಂಗೆ ಕಾಣಿಸಿ ನಾನು ಮಾತಾಡದೇ ಇದ್ದರೆ ದಯವಿಟ್ಟು ಕ್ಷಮಿಸಿ. ಸಿಗುವ ಮುಂದಿನ ವಿಡಿಯೋಲಿ. ಬಾಯ್.